ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಹೋಯ್ತವ್ರೆ. ಸಾಕಾಯ್ತು, ಒಳ್ಳೆ ಮಜಾ. ಏನಪ್ಪ ಅಂದರೆ ಇದಕ್ಕೆ ಈ ಗಾಡಿಗೆ ಆ ಗಾಡಿಗೂ, ಆ ಗಾಡೀಲಿ 9 ಗೇರು, ಅದೊಂದೇ ಬೇಜಾರು. 26 ವರ್ಷ ಆಗುತ್ತೆ, 99 ಬಿಟ್ಟು ಹೋಗಿದ್ದೇನೆ ಇಲ್ಲಿ. ಹೋಟ್ಲು ಚೇಂಜ್ ಆಗಿ ಬೇರೆಯವ್ರು ಬಂದವ್ರೆ. ಏರಿಯಾನೇ ಕೊಟ್ಬಿಟ್ಟ, ಎಳೆದ್ಬಿಟ್ಟ ಶೇಪ್ ಮೇಲೆ ಇಲ್ಲಿ ಬಂದು ಅಡ್ಡ ಹಾಕಿ MH ಗಾರ್ಡನ್ ಬಸ್ನವ್ರಿಗೆ ಸಪೋರ್ಟು. ಜನಗಳು ಅದೇನು ಬುದ್ಧಿನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಪೊಲೀಸ್ನವ್ನು ಬರ್ತಾನೆ, ಅವನು ರೋಡಲ್ಲಿ ನಿಲ್ಸ್ಕೊಂಡು ಗಲಾಟೆ ಮಾಡ್ತಿದ್ರ ಹಂಗೆ ಹಿಂಗೆ ಅಂತ ಹೊಡೆಯೋಕೆ ಬರ್ತಾನೆ. ಕೆಲವು ಡ್ರೈವರ್ಗಳು ಆಗ್ತಾರೆ, KSRTC ಡ್ರೈವರ್ಗಳು ಹಂಗೆ, ಅವ್ರನ್ನೇನು ಮಾತಾಡೋಕೆ ಹೋಗ್ಬಾರ್ದು, ಏನು ಕೇಳೋಕೆ ಹೋಗ್ಬಾರ್ದು, ಅವ್ರಿಗೇನು ಬೈಬಾರ್ದು ಅಂತ ವಿಡಿಯೋ ಮಾಡಾಕ್ತಾರೆ ಕೆಲವು. 1060 kg ಶಾರ್ಟೇಜು, 1 ಟನ್ನು ಈ ವೇ ಬ್ರಿಡ್ಜಲ್ಲಿ. ಆ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಗಾಡಿ ಖಾಲಿ ಮಾಡ್ಕೊಂಡು ಲೋಡ್ ಕುಕ್ಕೋಳಿನ ಕಡೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಬೇರೆ ಗಾಡಿ ಓಡಿಸ್ತಾ ಇದ್ದೀನಿ. ಕಾಣ್ತಿದಲ್ಲ, ನಮ್ಮ ಗಾಡಿ ಅಲ್ಲ ಇದು, 4 ನೋಡಿ. ನಮ್ಮ ಓನರ್ದು BS4 ಓಡಿಸ್ತಾ ಇದ್ದೀನಿ. ನಮ್ಮ ಓನರ್ ಆ ಗಾಡಿ ಓಡಿಸ್ಕೊಂಬತ್ತವ್ರೆ, ನಮ್ಮ ಗಾಡಿನ. ಭಾಳ ದಿನ ಆದ್ಮೇಲೆ ಸಿಕ್ಕಿದ್ವಲ್ಲ, ಇಬ್ಬರು ಒಂದೇ ಕಡೆ ಲೋಡ್ಗೆ ಹೋಗ್ತಾ ಇದ್ವಿ. ಹಂಗಾಗಿ ನಾನು ಓಡಿಸ್ತೀನಿ ಅಂದರು, ಸರಿ ಅಂತ ಅವ್ರಿಗೆ ಆ ಗಾಡಿ ಕೊಟ್ಟು ನಾನು BS4 ನೋಡೋಣ. ಭಾಳ ದಿನ ಆಯಿತು ಓಡಿಸಿ, ಹೆಚ್ಚು ಕಮ್ಮಿ 9 ತಿಂಗಳು 10 ತಿಂಗಳು ಹತ್ತತ್ರ ಆಯಿತು ಉಂಟು. ನಾನು ಅಂಬಾರಿ ಬಿಟ್ಟಾದ್ಮೇಲೆ BS4 ಓಡಿಸಿದ್ದೇ ಇಲ್ಲ. 12 ವೀಲ್, ಇವತ್ತು BS4 12 ವೀಲ್ ಓಡಿಸೋಣ ಅಂತೇಳಿ ಓಡಿಸ್ತಾ ಇದ್ದೀನಿ ನೋಡ್ರಿ. ಸಾಕಾಯ್ತು, ಒಳ್ಳೆ ಮಜಾ. ಏನಪ್ಪ ಅಂದರೆ ಇದಕ್ಕೆ ಈ ಗಾಡಿಗೆ ಆ ಗಾಡಿಗೂ, ಆ ಗಾಡೀಲಿ 9 ಗೇರು, ಅದೊಂದೇ ಬೇಜಾರು. ಒಂದು ಹಂಪ್ಸಿಗೆ ಸ್ಲೋ ಮಾಡ್ರೆ 3 ಗೇರು 4 ಗೇರ್ ಚೇಂಜ್ ಮಾಡಬೇಕು. ಇದಕ್ಕೆ 1 ಗೇರ್ 2 ಗೇರ್ ಸಾಕು, ಆರಾಮಾಗಿ ಪಾಸ್ ಮಾಡ್ಕೊಬೋದು. ಅದು ಹಂಗಲ್ಲ, ಒಂದು ಹಂಪ್ಸಿಗೆ ಸ್ಲೋ ಮಾಡ್ರೆ 4 ಗೇರ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಅದೊಂದೇ ಬೇಜಾರು ಆ ಗಾಡಿಗೆ. ಈ ಗಾಡಿಗೆ 1 ಗೇರ್ 2 ಗೇರ್ ಸಾಕು, ಆರಾಮಾಗಿ ಹೋಯ್ತಾ ಇರ್ತದೆ BS4. ಯಪ್ಪ, ಓ ಹೆಣ್ಮಗು ಹೋಗೋಣ ಕುಕ್ಕೋಳಿಂಗೆ ಹೋಗೋಣ. ಅಲ್ಲೋಗಿ ಇದು ಬೇರೆ ಫ್ಯಾಕ್ಟ್ರಿ, ಅದು ಬೇರೆ ಫ್ಯಾಕ್ಟ್ರಿ, ಅಲ್ಲೋಗಿ ನಮ್ಮ ಗಾಡಿ ತಗೊಂಡು ನಾವು ಲೋಡ್ಗೆ ಹೋಗೋಣ. ನಮ್ಮ ಲೋಡ್ ಇವತ್ತು ಬಂದು ಬಿಜಾಪುರ ಅಲ್ಲ, ಮಾಲಿಂಗ್ಪುರ ಜಮಖಂಡಿ 2 ಕಡೆ ಖಾಲಿ. ಮಾಲಿಂಗ್ಪುರ ಒಂದು ಕಡೆ, ಜಮಖಂಡಿ ಒಂದು ಕಡೆ ಖಾಲಿ. ಬಿಜಾಪುರ ಇತ್ತು, ಬಿಜಾಪುರ ಬೇಡ ಅಂದ್ವಿ. ಯಾಕಂದರೆ ಬಿಜಾಪುರ ಖಾಲಿ ಮಾಡ್ರೆ ವಾಪಸ್ ಇಲ್ಲೇ ಮಾಲಿಂಗ್ಪುರ ಬರಬೇಕು. ಇಲ್ಲ ಮಾಲಿಂಗ್ಪುರ ಖಾಲಿ ಮಾಡ್ರೆ ಬೆಸ್ಟ್ ಅಲ್ವಾ ಅಂದ್ಕೊಂಡು ಮಾಲಿಂಗ್ಪುರನೇ ಡಿಸೈಡ್ ಮಾಡಿದ್ವಿ, ಈ ಕಡೆನೇ ಅಂಥೇಳಿ ಮಾಲಿಂಗ್ಪುರ ಕಡೆ ಓಕೆ ಮಾಡ್ಕೊಂಡಿದ್ವಿ. ಹೋಗೋಣ ಬರ್ರಿ. ನೋಡಿ, ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಹೋಯ್ತವ್ರೆ. ನೋಡ್ದ, ಇಲ್ಲಿ ಸೀದಾ ಹೋದರೆ ಪಣಜಿ ಹೋಗುತ್ತೆ. ನಾವು ಲೆಫ್ಟ್ಗೆ ಹೋಗ್ಬೇಕು. ಲೆಫ್ಟ್ ಸೀದಾ ಮಡ್ಗಾವ. ನಮ್ಮ ಅರ್ಜುನ ಹಿಂದ್ಗಡೆಯಿಂದ ಇದೆ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ಈ ಸೀದಾ ಮಡ್ಗಾವದಿಂದ ಮಾಮೂಲಿ ಕುಕ್ಕೋಳಿ. ಯಾರು 2 ವೀಲರ್ ಹೋಗೋದೇ ಇಲ್ಲ ಅಂತ. ಗೋವಾದಲ್ಲಿ 2 ವೀಲರ್ ಸಿಕ್ಕಾಪಟ್ಟೆ ಕಾಟಪ್ಪ. ಎಲ್ಲ ಕುಡ್ಕೊಂಬಿಟ್ಟಿರ್ತಾರೆ, ಏನು ಒಂದು ಇದು ಮಾಡೋಂಗಿಲ್ಲ. ಅವ್ರದ್ದೇ ತಪ್ಪಿದ್ರು ಮಾತ್ರ ಹೊಡೆಯಕ್ಕೆ ಬರ್ತಾರೆ. ಎಲ್ಲ ಕುಡಿದ ದೇಶದಲ್ಲಿರ್ತಾರೆ, ಅದೊಂದೇ ಬೇಜಾರು. ನೋಡಿ, ನಮ್ಮ ಗಾಡಿ ಲೋಡ್ ಆಗೈತೆ. ಖಾಲಿ ಗಾಡಿ ತೂಕ ಮಾಡಿಸ್ಬೇಕಾದ್ರೆ ಮಳೆ ಬಂದಿಲ್ಲ. ಇವಾಗ ಮಳೆ ಬಂದು ಪೂರ್ತಿ ನೆಂದೋಗಿ ನೀರು ನೋಡಿ ಎಷ್ಟು ಸೋರ್ತೈತೆ. ಏನು ಮಾಡೋದೇ ಗೊತ್ತಾಗ್ತಿಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ದೇವಿಕೊಪ್ಪ ಬಿಟ್ಟು ಮುಂದೆ ಕಲ್ಗಟ್ಟಿಗೆ ಹತ್ರ ಇದ್ದೀನಿ. ನೋಡಿ, ಗೋವಾದಲ್ಲೇ ಮಳೆ ಜಾಸ್ತಿ ಅಂದ್ಕೊಂಡೆ, ಇಲ್ಲಿ ನಮ್ಮ ಕಲ್ಗಟ್ಟಿಗೆಯಲ್ಲೂ ಮಳೆ ಹುಯ್ತೈತೆ ಅಂದರೆ ಅಂಕೋಲದಿಂದ ಇದು ಯಲ್ಲಾಪುರದ ಈ ಕಡೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಆ ಥರ ಮಳೆ ಹುಯ್ತೈತೆ. ನೋಡ್ಬೋದು, ಅಂಕೋಲ ಹೆಚ್ಚು ಕಮ್ಮಿ. ಅಂಕೋಲದಿಂದ ಪೂರ್ತಿ ಗೋವಾದಿಂದನೂ ನಮ್ಗೆ ಹಿಂಗೆ ಐತೆ ಮಳೆ.
ಅಂಕೋಲದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು. ಈಗಂತೂ ಯಲ್ಲಾಪುರ ಹತ್ತಿ ಬಂದು ಮಲಿಕೊಂಬಿಟ್ಟಿದ್ದೆ. ಬಿಟ್ಟಿದ್ದೆ ನಿನ್ನೆ ಲೇಟು, ಲೋಡ್ ಆಗಿಬಿಡೋಷ್ಟು ಖಾಲಿ 10:30 ಆಗ್ಬಿಡ್ತು. ಬಂಕಲ್ಲಿ ಡೀಸೆಲ್ ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಘಾಟ್ ಹತ್ತೆ ಸಿಕ್ಕಾಪಟ್ಟೆ ನಿದ್ದೆ. 4 ಗಂಟೆಗೆ ಕರೆಕ್ಟಾಗಿ 4 ಗಂಟೆಗೆ ಯಲ್ಲಾಪುರ ಬಂದು ಮಲಿಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಬರ್ತಾ ಇದ್ದೀನಿ. ಈಗ ಟೈಮು 7:20. ಮಳೆ ಮಾತ್ರ ಬಿಡುತ್ತಾ ಇಲ್ಲ. ಒಸಿ ಮಳೆ ಹೊಡಿತಾ ಇಲ್ಲ, ಮಳೆ ಮಾತ್ರ ಬಿಡುತ್ತಾನೇ ಇಲ್ಲ. ಇದು ಹೊಡಿಲಿ ಎಷ್ಟು ಹೊಡಿತದೆ ಹೊಡಿಲಿ. ಮಳೆ ಬಂದಷ್ಟು ನಮಗೆ ಒಳ್ಳೆಯದು. ಟೈರ್ ಬಿಸಿ ಆಗಲ್ಲ, ಗಾಡಿ ಇಂಜಿನ್ ಹೀಟ್ ಆಗಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ನೆನ್ನೆ ಸಿಕ್ಕಾಪಟ್ಟೆ ಆ ಫ್ಯಾಕ್ಟ್ರಿಲಿ ಯಾವತ್ತೂ ಅಷ್ಟು ಲೇಟ್ ಆಗ್ತಿರಲಿಲ್ಲ. ನೆನ್ನೆ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು. ನೆನ್ನೆ ಸ್ವಲ್ಪ ಮಾಮೂಲಿ ಬೇಗನೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನನ್ನ ಅನಿಸಿಕೆ ಹುಬ್ಳಿ ಎಲ್ಲ ಬಿಟ್ಟು ಮುಂದೆ ಹೋಗ್ಬಿಡ್ಬೋದಾಯ್ತು. ನಿದ್ದೆ ಬೇರೆ ಸರಿಯಾಗಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಹೇಳ್ಬಿಟ್ಟು ಮಲಿಕೊಂಡು ಅಣೆ ಯಾರೋ ಗಾಡಿ ಬರ್ತೈತಾ ಯಾವುದು ಬರ್ತೈತಾ. ಈ ಸಣ್ಣ ಗಾಡಿ ನೋಡಿ ಹೋಯ್ತಾ ಇಲ್ಲ. ಹಿಂಸೆ ಕೊಡ್ತಾರಂದ್ರೆ ಹೊಸಿ ಹಿಂಸೆ ಕೊಡಲ್ಲ. ಸಣ್ಣ ಗಾಡಿಯವ್ರು ಹೋಗಲ್ಲ, ಹಿಂಸೆ ಕೊಡ್ತಾರೆ ಅಪ್ಪುಗಳಲ್ಲಿ. ಇಷ್ಟು ದೊಡ್ಡ ಗಾಡಿ ಪಿಕಪ್ಪೆಲ್ಲ ಲಾಸ್ ಮಾಡಿಬಿಡ್ತಾರೆ. ಹುಬ್ಳಿ ಎಲ್ಲ ಪಾಸಾಗಿ ನಮ್ಮ ಕುಸುಗಲಲ್ಲಿ ಇದ್ದೀನಿ. ಈ ಊರು ಬಂದ್ರೇ ನನಗೊಂಥರ, ನಾನು ಇಲ್ಲೇ 6ನೇ ಕ್ಲಾಸು 7, 8, 9 ಇಲ್ಲೇ ಓದಿದ್ದು. ಇಲ್ಲಿ ಒಳಗಡೆ ಐತೆ ಸ್ಕೂಲು, ಒಂದು 3 ಕಿಲೋಮೀಟ್ರ್ ಒಳಗಾಗ್ಬೋದು. ನಮ್ಮದು ಮನೆ ಅಲ್ಲೇ ಇದ್ದಿದ್ದು. ಈ ಟೀ ಅಂಗಡಿಯವ್ರೊಬ್ಬರು ಪರಿಚಯ ಇದ್ದಾರಲ್ಲ, ಈಗೆಲ್ಲ ಚೇಂಜ್ ಆಗ್ಬಿಟ್ರೆ ಏನೋ ಗೊತ್ತಿಲ್ಲ. ನಾವು ಇದ್ದಿದ್ದ ಮನೆ ನೋಡಿ, ಅಲ್ಲೇ ಕಾಣ್ತಿದ್ದಲ್ಲ ಅದೇ ಮನೆ. ಎಲ್ಲ ಇವಾಗ ಮೋಲ್ಡ್ ಮನೆಗಳು ಆಗ್ಬಿಟ್ಟು, ಅವೆಲ್ಲ ಬರೀ ಸೀಟ್ ಮನೆ ಇತ್ತು. ಒಂದು ಸ್ಟಾಪ್ ಕೊಡೋಣ. ಕಾಣ್ತಾ ಇಲ್ಲ ಮನೆ, ಎಲ್ಲ ಫುಲ್ಲು ಮನೆ ಆಗ್ಬಿಟ್ಟವೆ. ಅಲ್ಲೆಲ್ಲ ಏರಿಯಾ ಪೂರ್ತಿ ಮನೆ ಆಗ್ಬಿಟ್ಟವೆ. ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಟೀ ಅಂಗಡಿ ಐತೆ, ಅವ್ರನ್ನ ಹೋಗಿ ಮಾತಾಡ್ಸೋಣ. ಆ ಟೀ ಅಂಗಡಿಯಲ್ಲಿ ನನ್ನ ತಮ್ಮನ ಕ್ಲಾಸ್ಮೇಟು ಅವ್ರದ್ದು ಟೀ ಅಂಗಡಿ ಅದು. ನಂದಲ್ಲ, ನಮ್ಮ ಫ್ರೆಂಡ್ ಅಲ್ಲ, ನಮ್ಮ ತಮ್ಮನ ಕ್ಲಾಸ್ಮೇಟು. ಸದ್ಯಕ್ಕೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಬರೋಣ ಬರ್ರಿ. ಟೀ ಕುಡ್ದಿದ್ದಾಯ್ತು, ಆದರೆ ಹೋಟ್ಲು ಚೇಂಜ್ ಆಗ್ಬಿಡೈತೆ. ತುಂಬ ವರ್ಷ ಆಯ್ತಂತೆ. ಎಷ್ಟು 25 ವರ್ಷ ಆಯ್ತು ನಾವು ಇಲ್ಲಿಂದ ಕಳೆದು. 25 ಅಲ್ಲ 26 ವರ್ಷ ಆಗೋಯ್ತು. 99ನೇ ಬಿಟ್ಟು ಹೋಗಿದ್ದೇನೆ ಇಲ್ಲಿ. ಹೋಟ್ಲು ಚೇಂಜ್ ಆಗಿ ಬೇರೆಯವ್ರು ಬಂದವ್ರೆ. ಏರಿಯಾನೇ ಫುಲ್ಲು ಚೇಂಜಸ್ ಆಗ್ಬಿಡೈತೆ. ಮನೆ ಕಾಣ್ತೈತಲ್ಲ ನೋಡಿ, ಈ ಮನೆ ಬ್ಯಾಕ್ ಸೈಡ್ ಇದ್ದಿದ್ದು ನಮ್ಮ ಮನೆ. ಎಲ್ಲ ಪೂರ್ತಿ ಇವೆಲ್ಲ ಇರಲಿಲ್ಲ ಮನೆ ಅವಾಗ. ನಮ್ಮ ಅರ್ಜುನ ಇಲ್ಲ ಐತೆ. ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ ಅವಾಗ. ಸವಿ ನೆನಪು, ಹಳೆಯ ನೆನಪು. ಅರ್ಜುನ ಯಾರು ಇಲ್ಲಲ್ಲ ಅಷ್ಟು. ಎಲ್ಲ 25 ವರ್ಷ ಆಗೋಯ್ತಲ್ಲ, ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಎಲ್ಲ ಹಳೆ ಜನ್ರೇಷನ್ ಎಲ್ಲ ವಯಸ್ಸಾಗಿರ್ತವೆ, ಎಲ್ಲ ಹೊಸ ಜನ್ರೇಷನ್ ಇರ್ತಾರೆ. ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಯಪ್ಪ ಬರ್ರಿ, ನಾವು ಅರ್ಜುನ ಹತ್ರ ಬಂದ್ವಿ. ಇಲ್ಲಿಂದ ಹೊರಡೋಣ. ಯಪ್ಪ ಒಳಗಡೆ ಬಿಸಿ ಕೆಂಡರ್ ಗೊತ್ತಂಗಾಗುತ್ತೆ. ತಣ್ಣಗಿತ್ತು, ಆಚೆ ಹೋಗಿ ಬಂದೆ. ಇಲ್ಲೆಲ್ಲ ಒಂದು 2-3 ಫ್ರೆಂಡ್ ಇದ್ರು. ಹೋಗಿ ಹುಡುಕರೆ ಸಿಗ್ತಾರೆ. ಮೊದಲೇ ಟೈಮ್ ಇಲ್ಲ, ಅಲ್ಲೆಲ್ಲ ಹೋಗಿ ಹುಡುಕೊಂಡು ಏನಿಲ್ಲ. ಈ ರೋಡಾಗ ಈ ಏರಿಯಾದಾಗೆ ಕಾರ್ನರಾಗಿ ಒಂದು ಮನೆ ಐತೆ, ಒಂದು ಟೀ ಅಂಗಡಿ. ಆ ಟೀ ಅಂಗಡಿಯವ್ರು ಹೋದ ಮಾತಾಡ್ಸ್ರೆ ಎಲ್ಲ ಸಿಕ್ಬಿಡ್ತಾರೆ.
ನೋಡಿ ಅಲ್ಲಿ ಆ ದೇವಸ್ಥಾನ ಹತ್ರ ಒಂದು ಮನೆ ಇತ್ತು ಫ್ರೆಂಡು. ಅಯ್ಯೋ ಯಪ್ಪ, ಬರ್ರಿ ನಮ್ಮ ಕುಸುಗಲ್ಲ ಬಿಟ್ವಿ. ಈಗ ನಮ್ಮ ದಾರಿ ಹಿಡಿದು ಹೋಗೋಣ ಆರಾಮಾಗಿ ಮಹಾಲಿಂಗಪುರ. ನೋಡಿ ಸ್ನೇಹಿತರೆ, ಮುದೋಳಾಗಿದ್ದೀನಿ. ಇದು ಮಹಾಲಿಂಗಪುರದಲ್ಲಿ ನಮ್ಮ ಗಾಡಿ ನೋಡಿ, MH ಗಾಡಿ. ಅವನು ಬಸ್ನವನಲ್ಲಿ ಚಮ ಕೊಟ್ಬಿಟ್ಟ, ಎಳೆದ್ಬಿಟ್ಟ ಶಾಬಿನ್ ಕೇಪ್ ಶೇಪ್ ಮೇಲೆ. ಇಲ್ಲಿ ಬಂದು ಅಡ್ಡ ಹಾಕಿ MH ಗಾಡಿಯನ್ನು ಬಸ್ನವ್ರ ಮೇಲೆ ಗಲಾಟೆ ಮಾಡ್ತಾನೆ. ಬಸ್ನವರು ಸಮಾಧಾನ ಮಾಡಿ ಕಳಿಸ್ತಾರೆ. ಅದೇ ನಾವೇನಾರ ಮಾಡಿಬಿಟ್ಟಿದ್ರೆ ಬಸ್ನವರು ತಿರ್ಗಾ ನೋಡೋನು. ಮಾಡೋ ತಪ್ಪು ಯಾರು ತಪ್ಪು ಏನು ನೋಡಲ್ಲ ಜನ. ಜನ ಎಲ್ಲ ಸೇರ್ಕೊಂಡು ಲಾರಿ ಒಂದೇ ತಪ್ಪು, ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತಾರೆ. ಅವನು ಬಸ್ನವ್ನು ಮಾಡಿದ ತಪ್ಪು ಯಾವನಿಗೂ ಕಣ್ಣಿಗೆ ಕಾಣಲಿಲ್ಲ. ಎಂಥ ಜನಗಳು ಅಂದರೆ ಯಪ್ಪ ದೇವ್ರೆ, ಹೊಸಿ ಬೇಜಾರಾಗಲ್ಲ. ಖಾಲಿ ರೋಡಲ್ಲಿ ಬಂದ್ಬಿಟ್ಟು ಶೇಪ್ ಮೇಲೆ ಎಳೆದ್ಬಿಟ್ಟು ಹೊಂಟೋಗ್ತಾನೆ ಬಸ್ನವನು. ಎಷ್ಟು ದುರಂಕಾರ ಇರಬೇಕು. ಈ ಗಾಡಿಯವನು ಅಲ್ಲಿಂದ ಬಂದು ಓವರ್ಟೇಕ್ ಮಾಡಿ ಅಡ್ಡ ಹೊಡೆದು ಕೇಳಿದ್ರೆ ಜನ ಎಲ್ಲ ಸೇರ್ಕೊಂಡು ಲಾರಿ ಅವನಿಗೆ ಬೈತಾರೆ. ಏನು KSRTC ಬಸ್ನವ್ರಿಗೂ ಅವ್ರು ಏನು ಕೇಳೋದೇ ಇಲ್ವಾ ಏನೋ, ಏನು ಕತೆ ಏನೋ. ನಾವು ಕೇಳಿದ್ರು ಕೆಲವು ಡ್ರೈವರ್ಗಳು ಆಗ್ತಾರೆ, KSRTC ಡ್ರೈವರ್ಗಳು ಹಂಗೆ. ಅವ್ರನ್ನೇನು ಮಾತಾಡೋಕೆ ಹೋಗ್ಬಾರ್ದು, ಏನು ಕೇಳೋಕೆ ಹೋಗ್ಬಾರ್ದು, ಅವ್ರಿಗೇನು ಬೈಬಾರ್ದು ಅಂತ ವಿಡಿಯೋ ಮಾಡಾಕ್ತಾರೆ ಕೆಲವೊಬ್ರು. ಇವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಅವ್ರು ಬಂದು ಅದೇನೋ ಮಾಡ್ತಾರೆ, ಅವ್ರು ಬಂದು ನಮ್ಗೆ ಮೆಟ್ಟಲ್ಲಿ ಹೊಡೆದ್ಬಿಟ್ಟು ಹೊಂಟೋಗ್ಬಿಟ್ರೆ ನಾವು ಹೊಡ್ಸ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಈ ಥರ ಕತೆ ಕೆಲವು ಡ್ರೈವರ್ಗಳು ಹೇಳೋದು. KSRTC ಡ್ರೈವರ್ಗಳು ಹಂಗೆ, ಅವ್ರಿಗೇನು ಅನ್ಬಾರ್ದು ಇದ್ಬಾರ್ದು ಅಂದ್ಬಿಟ್ಟು ದೊಡ್ಡದಾಗಿ ಮಾತಾಡ್ತಾರೆ. ಅವ್ರು ಏನು ಅಂದ್ರೂ ನಾವು ಅನ್ಸ್ಕೊಂಡು ಸುಮ್ಮನೆ ಹೋಗ್ಬಿಡ್ಬೇಕು. ಅಯ್ಯೋ ಎಂಥ ಜನ ಅಂದರೆ, ಆ ಪೊಲೀಸ್ ಬರ್ತಾನೆ ಅಲ್ಲಿ ಜೀಪಲ್ಲಿ, ಆ ಪೊಲೀಸ್ನ ಬಂದು ಲಾರಿಯವನಿಗೆ ಬೈತಾನೆ, ಲಾರಿಯವನಿಗೆ ಹೊಡ್ಯಕ್ಕೆ ಬರ್ತಾನೆ, ಲಾರಿಯವನಿಗೆ ಬೈದು ಲಾರಿಯವನಿಗೆ ಹೊಡ್ಯಕ್ಕೆ ಬರ್ತಾನೆ. ಅಲ್ಲಿ ಯಾರು ತಪ್ಪು ಏನು ಎತ್ತ ಅಂತ ಕೇಳಕ್ಕೂ ಯಾವನು ರೆಡಿ ಇಲ್ಲ. ಬಿಟ್ಟು ಸಿಗ್ತಾನೆ ಲಾರಿ ಅವನು ಒಬ್ಬನೇ ಇರ್ತಾನಲ್ಲ, ಅವನು ಒಬ್ಬನಿಗೆ ಬಿಟ್ಟು ಸಿಗ್ತಾನೆ ಲಾರಿ ಅವನು ಅಷ್ಟೇ. ಯಾವ ಊರಲ್ಲಿ ಹೋದ್ರೂ ಲಾರಿಯವರೇ ಬಿಟ್ಟು ಸಿಗ್ತಾರೆ ಎಲ್ಲರಿಗೂ. ಇಂಥ ಜನಗಳು ಅಂದರೆ ಅರ್ಧ KSRTCಯಲ್ಲೂ ಹೊಸ ಡ್ರೈವರ್ಗಳು ಸರಿಯಾದ ರೂಲ್ಸ್ಗಳಿಲ್ಲ, ಏನಿಲ್ಲ. ಅವ್ರು ಹೇಳ್ದಂಗೆ ಆಟ, ಅವ್ರು ಮಾಡ್ದಂಗೆ ಆಟ ಅನ್ಕೊಂಡು ಅವ್ರು ಮಾಡ್ದಂಗೆ ಮಾಡ್ತಾವ್ರೆ. ಅವ್ರನ್ನ ಯಾರು ಕೇಳಂಗಿಲ್ಲ, ಡ್ಯೂಟಿಯಲ್ಲಿದ್ದಾಗ ಯಾರು ಬೈಯಂಗಿಲ್ಲ, ಯಾರು ಹೊಡೆಯಂಗಿಲ್ಲ ಅನ್ನೋ ಧೈರ್ಯ ಅವ್ರಿಗೆ ಅಷ್ಟೇ. ಆ ಧೈರ್ಯಕ್ಕೆ ಅವ್ರು ಹೆಂಗೆ ಬೇಕಾರಂಗೆ ಮಾಡ್ತಾರೆ. ನೋಡಿ ಖಾಲಿ ರೋಡು, ಸೆಂಟ್ರ್ ರೋಡಾಗ ನಿಲ್ಸ್ಕೊಂಡು ಕೂತ್ಕೊಂಡು ಸ್ಟಾಪ್ ಕೊಡ್ತಾವನೆ. ಏನು ಹೇಳಿ ಅವ್ರಿಗೆ? ಅಲ್ಲಿ ನೋಡಲಿ ಮುಂದೆ ಏನು ಗಾಡಿ ಇಲ್ಲ, ಸೆಂಟ್ರ್ ರೋಡಲ್ಲೇ ಸ್ಟಾಪ್ ಕೊಡೋದು. ಯಾರು ಕೇಳೋರಿಲ್ವಲ್ಲ ಅವ್ರಿಗೆಲ್ಲ. ಏನೋ ಕತೆನೋ ಏನಪ್ಪ. ಜನ ಪೂರ್ತಿ ನಾವು ಹೋಗಿ ಕೇಳ್ತಾ ಇದ್ರೆ ಜನ ಪೂರ್ತಿ ಬಸ್ನವ್ನಿಗೆಲ್ಲೇ ಬಸ್ನವ್ರಿಗೆ ಸಪೋರ್ಟು. ಜನಗಳು ಅದೇನು ಬುದ್ಧಿನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಪೊಲೀಸ್ನವ್ನು ಬರ್ತಾನೆ, ಅವನು ರೋಡಲ್ಲಿ ನಿಲ್ಸ್ಕೊಂಡು ಗಲಾಟೆ ಮಾಡ್ತಿದ್ರ ಹಂಗೆ ಹಿಂಗೆ ಅಂತ ಹೊಡೆಯೋಕೆ ಬರ್ತಾನೆ ಲಾರಿ ಡ್ರೈವರ್ಗೆ. ಬಸ್ ಡ್ರೈವರ್ ಹೊಡೆಯೋಕ್ಕಾಗಲ್ವಲ್ಲಪ್ಪ, ಹೊಡೆಯಂಗಿಲ್ವಲ್ಲ. ಅವ್ರು ಹೊಡೆದ್ರೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ನಮ್ಗೆ ಯಾರು ಏನು ಮಾಡೋರಲ್ಲ, ಯಾರು ಇದು ಇಲ್ಲ, ಯಾವ ಸಪೋರ್ಟ್ ಇಲ್ಲ, ಏನಿಲ್ಲ. ಹೊಡೆದ್ರೆ ಹೊಡೆಸ್ಕೊಂಡು ಮುಚ್ಕೊಂಡು ನಾವು ಹೋಗ್ಬೇಕಷ್ಟೇ. ಇವಾಗ ಹಂಗೆ ಆಗಿದ್ದು. ಇವಾಗ ಆ ಪೊಲೀಸ್ನವ್ನು ಬಂದು ಬೈದ ಬಿಜಾಪುರ ಗಾಡಿ ಅವನಿಗೆ. ಅವನು ಸುಮ್ಮನೆ ಅದು MH ಗಾಡಿ ಇಲ್ಲ, ಬಿಜಾಪುರ ಗಾಡಿ ಡ್ರೈವರ್, ಬಿಜಾಪುರದವನು ಅವನು. ಅದಕ್ಕೆ ಅವ್ನು ಬಸ್ಸಿಗೆ ಅಡ್ಡ ಹೊಡೆದು ಗಲಾಟೆ ಮಾಡಿದ್ದವನು. ಬೈದ ಕೂಡ ಮುಚ್ಕೊಂಡು ಸುಮ್ಮನೆ ತಗೊಂಡು ಹೋದಂಗೆ ಆಯ್ತು ಅಷ್ಟೇ. ಊರು ಜನ ಎಲ್ಲ ಸೇರ್ಕೊಂಡು ಒಬ್ಬನ ಮೇಲೆ ಇದು ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನೋಡಿ ಸ್ನೇಹಿತರೆ, ನಮ್ಮ ಟೈಮ್ ಹೆಂಗೈತೆ ಅಂದರೆ, ಮಹಾಲಿಂಗಪುರ ಬಂದಿದ್ದೀನಿ. ಮಳೆ ನೋಡಿ ಯಾವ ಥರ ಹೊಡಿತು. ಇಷ್ಟು ಹೊತ್ತು ಮಳೆ ಇರಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಮಳೆ ಇರಲಿಲ್ಲ, ಒಂದು ಡ್ರಾಪ್ ಮಳೆ ಇರಲಿಲ್ಲ. ಹುಬ್ಳಿಯಿಂದ ಬರ್ಬೇಕಾರೆ ಇವಾಗ ಹೊಡಿತಾಯಿತ್ತು. ಅದು ಅಲ್ಲದೆ ಗಾಡಿ ಬೇರೆ ತೂಕ ಮಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಲೇಬರು. ಇವಾಗ ಮಳೆ ಬಂದಿದೆ. ಇವಾಗ ಪೂರ್ತಿ ಗಾಡಿ ನೆಂದೋಗ್ಬಿಡ್ತೈತೆ. ಖಾಲಿ ಗಾಡಿ ತೂಕ ಜಾಸ್ತಿ ತೋರಿಸುತ್ತೆ. ಏನು ಸಮಸ್ಯೆ ನೋಡಿ ಯಾವ ಥರ ಮಳೆ ಹೊಡಿತದೆ ಅಂತ ನೋಡಿದ್ರ. ಅರ್ಧ ಗಂಟೆ ಆಯಿತು ಬಿಡ್ತಾ ಇಲ್ಲ ಮಳೆ. ನಾನು ಟೀ ಕುಡಿಯೋಕೆ ಬಂದು ಕೂತ್ಕೊಂಡೆ, ಗಾಡಿ ಹೋಗೋಕ್ಕಾಗ್ತಿಲ್ಲ. ಆ ಥರ ಮಳೆ ಹೊಡಿತೈತಂದರೆ ಗಾಡಿ ಹೋಗಿ ಬಿಡ್ತಾ ಇಲ್ಲ, ಅಷ್ಟು ಮಳೆ ಬರ್ತಾಯಿತ್ತು ಇಲ್ಲೆಲ್ಲ. ಇವಾಗ ಹೆಂಗೆ ಮಾಡೋದಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ತೂಕ ಇವಾಗ ಖಾಲಿ ಗಾಡಿ ಜಾಸ್ತಿ ತೋರಿಸುತ್ತೆ. ಗಾಡಿ ಎಲ್ಲ ನೆಂದು ತೂಕ ಜಾಸ್ತಿ ತೋರಿಸ್ಬಿಡೋದು, ಮತ್ತೆ ಶಾರ್ಟೇಜ್ ಬಂದುಬಿಡ್ತೈತೆ. ಇಲ್ಲಿ ನೋಡಿದ್ರೆ ಯಾವ ಥರ ಮಳೆ ಅಂತ, ನೀರೆಲ್ಲ ರೋಡಲ್ಲಿ ಹರಿತಿರೋದು. ಸರಿ ನೋಡೋಣ, ಪಾರ್ಟಿಗೆ ಫೋನ್ ಮಾಡೋಣ, ಏನು ಹೇಳ್ತಾನೆ ಏನು ಮಾಡೋದು ಅಂತ. ಮಳೆ ನಿಂತ ಮೇಲೆ ಇನ್ನೊಂದ್ಸಲ ತೂಕ ಮಾಡಿ ಗಾಡಿ ತೊಗೊಂಡು ಹೋಗೋದು ಅಷ್ಟೇ. ಸ್ನೇಹಿತರೆ, ಊಟ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಊಟ ಚಿಕನು, ರೊಟ್ಟಿ,
ಚಿಕನ್ ಊಟ ಅಂತೆ. ಇಲ್ಲಿ ಫುಲ್ ಊಟ, ಚಿಕನ್ ಊಟ. ನೋಡಿ ಎಷ್ಟು ಚಿಕನ್ ಕೊಡ್ತಾರೆ, ರೊಟ್ಟಿ ಕೇಳೋದಷ್ಟು ಕೊಡ್ತಾರೆ, ರೈಸ್ ಒಂದು ಸ್ವಲ್ಪ ಕೊಡ್ತಾರೆ. ಊಟ ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ. ಊಟ ನೋಡೋಣ. ಚಿಕನ್ ತಿಂದು ಬಿಲ್ ಕೊಡ್ಬೇಕಾದ್ರೆ ರೇಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಇವಾಗ ಬರ್ರಿ ಊಟ ಮಾಡೋಣ. ಗಾಡಿ ಅಂತೂ ಖಾಲಿ ಆಗಲಿಲ್ಲ, ಅದಕ್ಕೆ ಊಟ ಮಾಡೋಕ್ಕೆ ಬಂದಿದ್ದೀನಿ. ಒಳ್ಳೆ ಊಟ ಆಯಿತು. ಚಿಕನ್ ಊಟ ಸಖತ್ತಾಗಿತ್ತು. ಫುಲ್ ಊಟ, ಎಷ್ಟು ಬೇಕಾದ್ರೆ ತಿನ್ಬೋದು. 140 ರೂಪಾಯಿ ಅಂತೆ ಊಟ. ನಾವೇನು ಎಷ್ಟು ತಿನ್ನೋಕ್ಕಲ್ಲ, ನಮಗೆಲ್ಲ ಲಾಯಕಲ್ಲ ಅದು. ಒಳ್ಳೆ ತಿನ್ನೋರಿಗಷ್ಟೇ. ನಾವು ಸ್ವಲ್ಪ ಚಿಕನ್ ಅಷ್ಟೇ ತಿಂದೆ, 3 ಚಪಾತಿ, ಹಾಫ್ ರೈಸ್, ಸ್ವಲ್ಪ ರೈಸ್ ಅಷ್ಟೇ. ಊಟ ಎಲ್ಲ ಮಾಡ್ಕೊಬಂದ್ರು. ಜೀವನ ಇಲ್ಲಿ ನಿಂತ್ಬಿಟ್ಟವನೇ. ನಮ್ಮದು ಗ್ರಾಚಾರನೇ ಸರಿ ಇಲ್ಲ ಅನ್ನೋದು ಏನಂತ ಗೊತ್ತಾಗ್ತಿಲ್ಲ. ನನ್ನ ಗ್ರಾಚಾರ ಚೆನ್ನಾಗಿಲ್ವಾ, ಇಲ್ಲ ನಮ್ಮ ಓನರ್ ಗ್ರಾಚಾರ ಚೆನ್ನಾಗಿಲ್ವಾ, ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ನಿಂತೈತೆ. ಇದೊಂದು ಯಾವುದೋ ದೇವಸ್ಥಾನ ಐತೆ ನೋಡಿ. ಯಾವುದು ದೇವಸ್ಥಾನ? ದೇವ್ರು ಕ್ಲೀನಾಗಿ ಕಾಣ್ತೈತೆ ನೋಡಿ. ಇವಾಗ ಕಾಣ್ತೈತೆ. ದೇವಸ್ಥಾನ ಹೆಸರೇ ಇಲ್ಲ ಇಲ್ಲಿ. ದೇವಸ್ಥಾನದ್ದು ಎಲ್ಲೆಲ್ಲೂ ಬರೆದಿಲ್ಲ. ದೇವಸ್ಥಾನದ ಹೆಸರು ಎಲ್ಲೆಲ್ಲೂ ಬರೆದಿಲ್ಲ. ಇಲ್ಲಿ ಊಟ ಮಾಡ್ಕೊಬಂದು ನಿಂತಿದ್ದೀನಿ. ನನ್ನ ಗ್ರಾಚಾರ ಹೆಂಗಂತಂದರೆ, ನೆನ್ನೆ ಲೋಡ್ ಮಾಡ್ಬೇಕಾರೆ ಮೊನ್ನೆಲ್ಲ ಮಳೆ ಇತ್ತು ಗೋವಾದಲ್ಲಿ. ಬೆಳಗ್ಗೆಲ್ಲ ಮಳೆ ಇತ್ತು, ಕರೆಕ್ಟು. ನೈಟೆಲ್ಲ ಮಳೆ ಇತ್ತು. ಮೊನ್ನೆ ನೈಟ್ ಹೋಗ್ಬೇಕಾರೆ ಬೆಳಗ್ಗೆಲ್ಲ ನಿಂತ್ಕೊಂತು ಮಳೆ. ಮಧ್ಯಾಹ್ನ ಎಲ್ಲ ಪೂರ್ತಿ ಮಳೆನೇ ಇರಲಿಲ್ಲ. ಖಾಲಿ ಮಾಡಿಕೊಂಡು ಲೋಡಿಗೆ ಬಂದೆ. ಲೋಡಿಗೆ ಬಂದು ತೂಕ ಎಲ್ಲ ಮಾಡಿ ಲೋಡಿಗೆ ಬಿಟ್ಟು ಒಂದು ಕಾಲು ಭಾಗ ಲೋಡ್ ಆಯಿತು. ಮಳೆ ಬಂತು ನೋಡಿ, ಬಂತು ಸೊರ್ಯಾಗಿ ಬಂದ್ಬಿಡ್ತು. ಪೂರ್ತಿ ನೆಂದೋಗ್ಬಿಡ್ತು ಲೋಡೆಲ್ಲ. ಹಿಂಗೆ ಡೌನ್ ಮಾಡಿ ನಿಲ್ಲಿಸಿ ಎಲ್ಲ ತೂಕ ಮಾಡ್ಬೇಕಾರೆ ಎಲ್ಲ ಓಕೆ ಮಾಡ್ಕೊಂಡು ಲೋಡೆಲ್ಲ ಆಯಿತು. ಹುಬ್ಳಿ ಬರೋವರೆಗೂ ಮಳೆ ಇತ್ತು. ಹುಬ್ಳಿಯಿಂದ ಈ ಕಡೆ ಮಳೆ ಇಲ್ಲ, ಫುಲ್ಲು ಡ್ರೈ. ಈ ಕಡೆ ಮಳೆನೇ ಇರಲಿಲ್ಲ. ಇಲ್ಲಿ ಬಂದ್ವಿ. ಮಧ್ಯಾಹ್ನ 2 ಗಂಟೆ ಖಾಲಿ ಮಾಡ್ತೀನಿ ಅಂದ ಒಂದ್ಸಲಿ. ಆಮೇಲೆ ನೋಡ್ರಿ ಇವತ್ತು ಖಾಲಿ ಮಾಡಲ್ಲ ಬೆಳಗ್ಗೆ ಅಂದ. ಆಮೇಲೆ ತಿರ್ಗಿ ಖಾಲಿ ಮಾಡ್ತೀನಿ ಅಂತ ಬಂದು ತೂಕ ತೂಕ ಮಾಡಿಸಿದ್ರೆ 300 kg ಶಾರ್ಟೇಜ್ ಬರ್ತೈತೆ ಲೋಡ್ ಗಾಡಿಯಲ್ಲಿ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಬರೋಂಗಿಲ್ಲ. ನಾವು ಅಲ್ಲಿ ಫೈನಲ್ ಕಾಟ ಏನು ಮಾಡಿರ್ತೀವಿ, ಇಲ್ಲ ಅದೇ ಬರಬೇಕು. ಡಿಫ್ರೆನ್ಸ್ ಅದೇ ಕಾರಣಕ್ಕೂ ಬರೋಂಗಿಲ್ಲ. ಒಂದು 50 kg ಬಂದರೆ ಓಕೆ. 300 kg ಶಾರ್ಟೇಜ್ ಬರ್ತೈತೆ ನೋಡಿ. ನೋಡಿ ಆ ಲೈಟ್ ಬೆಳಕಿದೆಯಲ್ಲ, ಅದೇ ಒಂದು ವೇ ಬ್ರಿಡ್ಜು. ಅಲ್ಲಿ ಏನಾಗುತ್ತೆ, 300 kg ಶಾರ್ಟೇಜ್ ಬರ್ತೈತೆ. ಇಲ್ಲೊಂದು ವೇ ಬ್ರಿಡ್ಜ್ ಇದೆ ನೋಡಿ. ಈ ಲೈಟ್ ಇರೋದು ಇದೊಂದು ವೇ ಬ್ರಿಡ್ಜು. ಇಲ್ಲಿ 1060 kg ಶಾರ್ಟೇಜು, 1 ಟನ್ನು ಈ ವೇ ಬ್ರಿಡ್ಜಲ್ಲಿ. ಆ ಲೈಟ್ ಕಾಣ್ತಿರೋ ವೇ ಬ್ರಿಡ್ಜಲ್ಲಿ 300 kg ಶಾರ್ಟೇಜು. ಇಲ್ಲಿಂದ ಇನ್ನೊಂದು 200 ಮೀಟ್ರ್ ದೂರದಲ್ಲಿ ಒಂದೈತೆ, ಅಲ್ಲಿ 220 kg ಶಾರ್ಟೇಜು. ಏನು ಲೆಕ್ಕ ಅಂತ ಒಂದು ಅರ್ಥ ಆಗ್ತಿಲ್ಲ. ಅದು ಮಾತುಕತೆ ಮಾಡ್ತಾಯಿದೆ. ಯಾಕಂದರೆ ಮೆಟೀರಿಯಲ್ ಯಾವತ್ತೇ ಆಗಲಿ ಸ್ಟೀಲ್ ಬಂದಾಗ ಶಾರ್ಟೇಜ್ ಬಂದರೆ ಗಾಡಿ ಖಾಲಿ ಆಗೋಕ್ಕೆ ಮುಂಚೆನೇ ಲೋಡ್ ಗಾಡಿ ತೂಕ ಮಾಡಿದಾಗಲೇ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಬರುತ್ತೆ, ಓಕೆ ಬರುತ್ತೆ ಅಂದರೆ ಮಾತ್ರ ಖಾಲಿ ಮಾಡಿಸ್ಬೇಕು. ಇಲ್ಲ ಅದು ಮಾಡ್ಸೋಕೆ ಹೋಗ್ಬಾರ್ದು. ಇದು ಕನ್ಫರ್ಮ್ ಬರಲ್ಲ, ಇದು ಶಾರ್ಟೇಜ್ ಬರುತ್ತೆ. ಹಂಗಾಗಿ ನಾವು ಆಗಲ್ಲ ಮಾತಾಡಬೇಕು ಅಂತ ಅಲ್ಲಿ ಫ್ಯಾಕ್ಟ್ರಿಯವ್ರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ನವ್ರಿಗೆ ಫೋನ್ ಮಾಡಿ ಗೋವಾಗೆ ಅವ್ರ ಫ್ಯಾಕ್ಟ್ರಿಯವ್ರಿಗೆಲ್ಲ ಮಾತಾಡಿ ಅದು ಇದೆಲ್ಲ ಬಗೆಹರಿಸೋತ್ತಿಗೆ ಟೈಮ್ ಆಗುತ್ತೆ. ತಿರ್ಗ ಬೆಳಗ್ಗೆ ಖಾಲಿ ಮಾಡ್ತೀನಿ ಅಂದರು. ಅದು ಹಾಗೆ ಮಾತುಕತೆ ನಡೆದು 1 ಅವರ್ಗೆ ಮಳೆ ಬಂತು ಅಂದರೆ ಮಳೆ ಒಸಿ ಮಳೆ ಬರಲಿಲ್ಲ. ಇಲ್ಲಿ ನೆಂದಿದ್ದೇ ಐತೆ, ಒಸಿ ಮಳೆ ಬರಲಿಲ್ಲ. 1-1.5 ಅವರ್ ಮಳೆ ಹೋಯ್ತು. ನಮ್ಮ ಟೈಮ್ ನೋಡಿ ಹೆಂಗಿದೆ. ಕಾಟ ಮಾಡೋಕ್ಕೆ ಮುಂಚೆ ಯಾರೋ ಬಂದಿದ್ರೆ ಎಲ್ಲ ನೆಂದೋಗಿ ಮತ್ತೆ ತೂಕ ಏನೋ ಕರೆಕ್ಟಾಗಿ ಬಂದಿರೋವು, ತೂಕ ಜಾಸ್ತಿ ತೋರಿಸಿರೋವು ಕರೆಕ್ಟಾಗಿ ಬಂದಿರೋವು. ಕಾಟ ಮಾಡಿದ ಮೇಲೆ ಮಳೆ ಬರ್ತೈತೆ. ಇವಾಗ ಏನಾಗುತ್ತೆ, ಖಾಲಿ ಗಾಡಿ ತೂಕ ಜಾಸ್ತಿ ತೋರಿಸುತ್ತೆ. ಇವಾಗ ಬಿಸಿಲಲ್ಲಿ ಡ್ರೈ ಆಗಲ್ಲ, ಏನಿಲ್ಲ, ಖಾಲಿ ಗಾಡಿ ತೂಕ ಜಾಸ್ತಿ. ನಮ್ಮ ಮನೆ ಬರೋಣ ಏನನ್ನೋದೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಬರ್ತೀನಿ ಅಂತ ಹೇಳೋರೆ. ಇಲ್ಲಿಂದ ಮಾಲಿಂಗಪುರ ಕಿಲೋಮೀಟ್ರ್ ಏನೈತಿ ಇಲ್ಲಿಂದ. ಇಲ್ಲಿ ತೂಕ ಮಾಡೋಕ್ಕೆ ಬಂದಿರೋದು ಗಾಡಿ ಅಲ್ಲೇ ನಿಲ್ಲಿಸಿದ್ದೆ. ತೂಕ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದು ಇಲ್ಲಿ ನಿಂತಿರೋದಷ್ಟೇ. ಬೆಳಗ್ಗೆ ಎದ್ದು 6-6:30 ಬರ್ತೀನಿ ಅಂತ ಹೇಳಿದ್ದಾರೆ. ತಗೊಂಡು ಹೋಗೋದು. ಬೆಳಗ್ಗೆ ಮತ್ತೊಮ್ಮೆ ವೇ ಬ್ರಿಡ್ಜಲ್ಲಿ ತೂಕ ಮಾಡ್ಕೊಂಡೇ ಹೋಗ್ಬೇಕು. ಯಾಕಂದರೆ ಬೆಳಗ್ಗೆ ಇನ್ನೊಂದ್ಸಲಿ ತೂಕ ಮಾಡಿಸ್ತೀನಿ. ಯಾಕಂದರೆ ಈಗ ಮಳೆ ಬಂದೈತಪ್ಪ, ಖಾಲಿ ಗಾಡಿ ತೂಕ ಜಾಸ್ತಿ ಬರ್ತೈತೆ, ಇನ್ನೊಂದ್ಸಲಿ ತೂಕ ಮಾಡಲೇಬೇಕು ಅಂತೇಳಿ ಮತ್ತೆ ಇನ್ನೊಂದ್ಸಲಿ ತೂಕ ಮಾಡಿಸ್ಕೊಂಡು
ಏನಾಗುತ್ತೋ ಗೊತ್ತಿಲ್ಲ. ಈ ಸ್ಟೀಲ್ಗಳು ತುಂಬಿರೋ ಮಳೆಗಾಲದಲ್ಲಿ ಇದೊಂದು ರಾಮಾಯಣ. ನೋಡ್ಕೊಂಡು ಇದು ಮಾಡಬೇಕು, ಇಲ್ಲಾಂದರೆ ಶಾರ್ಟೇಜ್ ಬಂದರೆ ಈ ದರಿದ್ರ ಒಂದು ಇಲ್ಲೈತಲ್ಲ ಇವನ ಹತ್ರ ಏನಾರು ತೂಕ ಮಾಡಿಸ್ಬಿಟ್ಟು ಏನು ನೋಡ್ದೇನೆ ಹೋಗಿ ಏನಾರು ಖಾಲಿ ಮಾಡಿಸ್ಬಿಟ್ರೆ ಮನೆ ಮಠ ಮಾರ್ಕೋಬೇಕಾಗತ್ತೆ. ಏನು 1 ಟನ್ನು 60 kg ಶಾರ್ಟೇಜ್ ಅಂದರೆ ಏನು ಲೆಕ್ಕಾಚಾರ ಅದು, ಬೇಡವಾ ಅದಕ್ಕೂ. ನೋಡಿ ಮಳೆಗೆ ನಮ್ಗೆ ಅರ್ಜುನ ಅಂತೂ ಪೂರ್ತಿ ಗಲೀಜಾಗ್ಬಿಟ್ಟಾನೆ, ಸರ್ವಿಸ್ ಮಾಡೋಕ್ಕೆ ಆಗ್ತಿಲ್ಲ. ಇದು ನೋಡಿ ಅವಲ್ಲೇ ಕೂತ್ಕೊಂಡು ಸುಮ್ಮನೆ ಇಲ್ಲಾರ್ದೆ ಬರ್ಕೊಂಡು ಕೂತ್ಕೊಂಡಿತ್ತು. ಬರ್ರಿ ಹೋಗೋಣ, ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಎಲ್ಲ ಐತೆ, ವಿಡಿಯೋ ಎಡಿಟ್ ಎಲ್ಲ ಮಾಡ್ಕೊಳ್ಳೋಣ. ಇನ್ನೇನು ಬೆಳಗ್ಗೆನೆ ನಾಳೆನೇ ಖಾಲಿ ಆಗೋದು. ಇಲ್ಲಿ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಜಮಖಂಡಿ ಹೋಗ್ಬೇಕು. ಜಮಖಂಡಿಯಲ್ಲಿ 13 ಟನ್ ಐತೆ ಖಾಲಿ ಮಾಡೋಕ್ಕೆ, ಅಲ್ಲೋಗಿ ಖಾಲಿ ಮಾಡೋದು. ಸದ್ಯಕ್ಕೆ ಇವಾಗ ನಾವು ಒಳಗೆ ಹತ್ತಿ ಸ್ವಲ್ಪ ವೀಡಿಯೋಗಳು ಎಡಿಟ್ ಮಾಡ್ಕೊಂಡು ಟೈಮ್ ಸಿಕ್ಕೈತೆ. ಇವಾಗ ವೀಡಿಯೋಗಳೆಲ್ಲ ಎಡಿಟ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ.